ನನ್ನ ಬ್ಯಾಕ್ ಗ್ರೌಂಡ್ ಆಗಿರುವಂತಹ ಕರ್ಟನ್ಸ್ ಎಲ್ಲರೂ ಕೂಡ ವಾಶ್ ಹೋಗಿದ್ದಾರೆ. ಅದು ನಾನು ಎಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಒಂದ್ ಅಥವಾ 2 ವಿಷಲ್ ತಗೊಂಡ್ರೆ ಬೇಗ ಕುಕ್ ಆಗ್ಬಿಡುತ್ತೆ. ನಾವು ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿನ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹೇಗ್ ಮಾಡೋದಂತ ನಾನು ಹೇಳ್ತೀನಿ. ಅದು ಪೇಸ್ಟ್ ಆಗೋ ತನಕ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಬ್ಬರಿನ ಕಟ್ ಮಾಡ್ಕೊಂಡು ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಬಾತ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಅವಲಕ್ಕಿ ಹಾಕೋತಾ ಇದ್ದೀನಿ. ಬಾತ್ ರೆಡಿ ಆಗಿದೆ. ಸ್ವಲ್ಪ ನೀರಾಗೇನೆ ಇಟ್ಕೊಂಡಿದ್ದೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನ ಲೈಕ್ ಮಾಡಿ, ಇದನ್ನ ಶೇರ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಏನಪ್ಪಾ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಹಬ್ಬ ಬರ್ತಾ ಇದೆ ಗೈಸ್, ಎಲ್ಲರ ಮನೇಲೂ ಕ್ಲೀನಿಂಗ್ ನಡೀತಾ ಇದೆ. ಹಾಗೆ ನನ್ನ ಬ್ಯಾಕ್ ಗ್ರೌಂಡ್ ಆಗಿರುವಂತಹ ಕರ್ಟನ್ಸ್ ಎಲ್ಲರೂ ಕೂಡ ವಾಶ್ ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಎಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನ ವಾರದಲ್ಲಿ ಒಂದ್ಸಲ ಆದ್ರೂ ಮಾಡ್ತಾ ಇರ್ತೀವಿ ಬ್ರೇಕ್ಫಾಸ್ಟ್ಗೆ ಅಲ್ವಾ. ಅವಲಕ್ಕಿ ಉಪ್ಪಿಟ್ಟು ತಿಂದು ಎಲ್ಲರಿಗೂ ಬೇಜಾರಾಗಿರುತ್ತೆ. ಸೊ ಅವಲಕ್ಕಿಯಿಂದ ಒಂದು ಬಾತ್ ಮಾಡೋಣ ಇವತ್ತು. ಸೊ ನಾನು ಒಂದು ಹೊಸ ತಗೊಂಡ್ಬಂದಿದ್ದೀನಿ, ಹೊಸ ರೆಸಿಪಿ ಅವಲಕ್ಕಿ ಬಾತ್ ಅಂತ ಮಾಡೋಣ. ಸ್ವಲ್ಪ ಯೂನಿಕ್ ಆಗಿ ಮಾಡೋಣ. ಅವಲಕ್ಕಿ ಉಪ್ಪಿಟ್ಟಿಗಿಂತ ಟೇಸ್ಟ್ ಮತ್ತೆ ಪ್ರೊಸೀಜರ್ ಸ್ವಲ್ಪ ಬೇರೆ ತರ ಬರುತ್ತೆ. ಹಾಗಂತ ಇದನ್ನ ಮಾಡಕ್ ತುಂಬಾ ಟೈಮ್ ಏನ್ ಬೇಕಾಗಲ್ಲ ಗೈಸ್, ಕ್ವಿಕ್ ಆಗೇ ಮಾಡ್ಬೋದು. ಅವಲಕ್ಕಿ ಉಪ್ಪಿಟ್ಟು ಎಷ್ಟು ಬೇಗ ಮಾಡ್ತೀವೋ ಅದೇ ತರನೇ ಮಾಡ್ಬೋದು. ಸೊ ಹೇಗ್ ಮಾಡೋದು ಅವಲಕ್ಕಿ ಬಾತ್ ಅಂತ ನೋಡೋಣ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ಬಿಡಿ. ಸೊ ನಮ್ಮ ಅವಲಕ್ಕಿ ಬಾತ್ ಮಾಡಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 1 ಕಪ್ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಇದು ಒಣಗಿರೋ ಕೊಬ್ಬರಿ, ಇದು ಚಕ್ಕೆ ಮತ್ತೆ ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ. ಇದು ಹೆಸರು ಬೇಳೆನ ನಾನು ಒಂದು 2-3 ಅವರ್ಸ್ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಈರುಳ್ಳಿ ಮತ್ತೆ 1 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋ ಸ್ವಲ್ಪ ಕಡಲೆಬೇಳೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಮೊದಲನೇದಾಗಿ ಈಗ ನಾನು ಹೆಸರು ಬೇಳೆನ ಏನ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಬೇಯಿಸ್ಕೊತೀನಿ. ಇದು ನೀರಲ್ಲಿ ನೆಂದಿರೋದ್ರಿಂದ 1 ಅಥವಾ 2 ವಿಷಲ್ ತಗೊಂಡ್ರೆ ಬೇಗ ಕುಕ್ ಆಗ್ಬಿಡುತ್ತೆ. ಸ್ವಲ್ಪ ಕಲರ್ಗೋಸ್ಕರ ನಾನು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಮತ್ತೆ ಅದು ಬೇಯಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ತಗೋಣ. ಹೆಸರುಬೇಳೆ ಬೆಂದು 2 ವಿಷಲ್ ಬರೋ ತನಕ ನಾವು 1 ಟೊಮ್ಯಾಟೊ ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಒಂದು ಲೈಟ್ ಆಗಿರುವಂತಹ ಮಸಾಲೆ ರೆಡಿ ಮಾಡ್ಕೋಬೇಕು. ಅದನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಮೊದಲು 1 ಈರುಳ್ಳಿ ಮತ್ತೆ 1 ಟೊಮ್ಯಾಟೊನ ಕಟ್ ಮಾಡೋಣ. ಒಣಕೊಬ್ಬರಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಒಂದು ಜಾರಲ್ಲಿ ಸ್ವಲ್ಪ ಒಣಕೊಬ್ಬರಿ, 2 ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಣ. ಸಣ್ಣದಾಗಿ ಪುಡಿಯಾಗಿ ಪೇಸ್ಟ್ ಮಾಡ್ಕೋಣ. ಅದು ಪೇಸ್ಟ್ ಆಗೋ ತನಕ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಬ್ಬರಿನ ಕಟ್ ಮಾಡಿಕೊಂಡು ವೀಕ್ಷಕರೇ, ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಒಂದು ಬಟ್ಟಲಲ್ಲಿ ತೆಗೆದಿಟ್ಟುಕೊಳ್ಳಿ. ಗೈಸ್, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಾ ವಿಡಿಯೋ? ನಿಮ್ಗೆ ಈ ತರ ಮಾಡಿದ್ರೆ ಇಷ್ಟನಾ ಅಥವಾ ನಾನು ನಾರ್ಮಲ್ ಆಗಿ ಮಾಡ್ತೀನಲ್ಲ ಆ ತರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವೆಲ್, ಇವಾಗ ನಾನು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವಾಗ ಒಂದು ಪ್ಯಾನ್ಗೆ ಒಂದು 3 to 4 ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಒಗ್ಗರಣೆ ಕೊಟ್ಕೊಳ್ಳೋಣ. ಫಸ್ಟು ವಿಡಿಯೋ ಆಫ್ ಮಾಡಿದಾಗ ಯಾರೂ ಬರಲ್ಲ ಗೈಸ್, ಆನ್ ಮಾಡಿದಾಗ 100 ರೂಪಾಯಿಗೆ 1 kg ಈರುಳ್ಳಿ ಅವ್ರು ಬರ್ತಾ ಇದ್ದಾರೆ ನೋಡಿ ಇವಾಗ. ಸೊ ಎಣ್ಣೆಗೆ ಮೊದಲು ಸಾಸಿವೆ ಹಾಕೋಣ. ಸಾಸಿವೆ ಅರಳಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ. ಅದು ಸ್ವಲ್ಪ ಕೆಂಪಾಗೋ ತನಕ ಸಾಲ್ಟ್ ಹಾಕೋಣ. ಈಗ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಚಟ ಅಂದಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಕೆಂಪಗಾಗೋ ತನಕ ತೋರಿಸೋಣ. ಈರುಳ್ಳಿ ಕೆಂಪಗಾಗಿದೆ. ಈಗ 1 ಟೊಮೆಟೊ ಹಾಕೋಣ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಧನಿಯಾ ಪುಡಿ ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಗೈಸ್ ಈಗ ಮಸಾಲೆ ಹಾಕಿದ್ಮೇಲೆ ನಾನು ಕೂಗಿಸಿಟ್ಕೊಂಡಿರೋಂತಹ ಹೆಸರು ಬೇಳೆನ ಹಾಕೋತಾ ಇದ್ದೀನಿ, ಬೇಯಿಸಿಟ್ಕೊಂಡಿರೋದು. ಅದರಲ್ಲಿರೋ ನೀರು ಸಮೇತನ ಹಾಕೋಣ. ಇದು 1 ನಿಮಿಷ ಒಂದು ಕುದಿ ಬರೋ ತನಕ ಇದನ್ನು ಇಟ್ಕೊಳ್ಳೋಣ. ಇದು ಕುದಿ ಬರೋ ತನಕ ನಾವು ಅವಲಕ್ಕಿ ಏನಿದೆ ಅದನ್ನು ಇವಾಗ ವಾಶ್ ಮಾಡಬೇಕು, ಮೊದಲೇ ವಾಶ್ ಮಾಡಿಟ್ಕೊಂಡ್ಬಿಡ್ಬೇಡಿ. ಈಗ ಇದು ಕುದಿ ಬರೋಷ್ಟರಲ್ಲಿ ಅವಲಕ್ಕಿನ ಬೇಗ ವಾಶ್ ಮಾಡ್ಕೊಂಡು ನೀವು ಎಷ್ಟು ಅವಲಕ್ಕಿ ತೊಗೊಂಡಿರ್ತೀರೋ ಅಷ್ಟು ಹದ ನೋಡಿಕೊಂಡು ನೀರನ್ನು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಇನ್ನೊಂದು ಸ್ವಲ್ಪ ಅವಲಕ್ಕಿ ಇದೆ. ಸೊ ಈಗ ಇದು ಕುದಿ ಬರಬೇಕಾದ್ರೆ ನಾವು ಏನು ಅವಲಕ್ಕಿನ ನಾನು ಇವಾಗ ತೊಳೆದಿಟ್ಕೊಂಡಿದ್ದೀನಿ ಗೈಸ್, ಮುಂಚೆನೇ ತೊಳೆದಿಟ್ಕೋಬಾರ್ದು. ಅವಲಕ್ಕಿ ಹಾಕೋತಾ ಇದ್ದೀನಿ. ಮೊದಲೇ ಅವಲಕ್ಕಿನ ತೊಳೆದಿಟ್ಕೊಂಡ್ರೆ ಅದೊಂಥರ ಮೆತ್ತಗೆ ಆಗೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಈಗ ಅವಲಕ್ಕಿ ಹಾಕಿ ಅವಲಕ್ಕಿ ಬೇಯೋಕ್ಕೆ 1-2 ಮಿನಿಟ್ಸ್ ಕವರ್ ಮಾಡಿ ಬೇಯಕ್ಕೆ ಬಿಡೋಣ. ಕ್ಲೋಸ್ ಮಾಡಿ 1-2 ನಿಮಿಷ ಅವಲಕ್ಕಿ ಬೇಯೋ ತನಕ ಕುಕ್ ಮಾಡೋಣ. 5 ನಿಮಿಷ ಕುಕ್ ಆಗಿದೆ, ಈಗ ನೋಡೋಣ. ರೆಡಿಯಾಗಿದೆ ಗೈಸ್, ನೀಟಾಗಿ ಬೆಂದಿದೆ ಅವಲಕ್ಕಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ನಮ್ಮ ಅವಲಕ್ಕಿ ಬಾತ್ ರೆಡಿಯಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಒಂದು ಟಿಪ್ ಏನು ಹೇಳ್ತೀನಿ ಅಂದರೆ ಇದನ್ನು ಆದಷ್ಟು ಬಿಸಿ ಬಿಸಿ ಸರ್ವ್ ಮಾಡಿ, ಬಿಸಿ ಬಿಸಿ ಸ್ಟೇಟ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೀವು ನೋಡಿರ್ಬೋದು ಸ್ವಲ್ಪ ನೀರಾಗೇ ಇಟ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ತಣ್ಣಗಾಗಬೇಕಾದ್ರೆ ಈ ರೀತಿ ಗಟ್ಟಿ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ಅದು ಸ್ವಲ್ಪ ನೀರು ಅಂತ ಅನಿಸುತ್ತೆ. ಸೊ ನೀವು ಕೂಡ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲ ಟೈಮಲ್ಲೂ ಇದನ್ನು ನೀವು ಸರ್ವ್ ಮಾಡ್ಬೋದು. ಹೇಗಿತ್ತು ಈ ರೆಸಿಪಿ, ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋ ಹಾಗೆ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.